ನಾನಿನ್ನ ಮರೆಯಲಾರಲ್ಲಿ ಅಣ್ಣವರು ಕೊಟ್ಟಿದ್ದೇನೆ ಮೋಟರ್ ಸೈಕಲ್ಲು. ಆ ಮೋಟರ್ ಸೈಕಲಲ್ಲೇ ಒಂದು ಕಥೆನೇ ಇದೆ. ಇದು ನಾನಿನ್ನ ಮರೆಯಲಾರಲ್ಲಿ. ಪ್ರಾರಂಭದ ದೃಶ್ಯದಲ್ಲೇ ಒಂದು ಮೋಟರ್ ಸೈಕಲ್ ರೇಸ್ ಇರುತ್ತೆ. ಮೋಟರ್ ಸೈಕಲ್ ರೇಸಲ್ಲಿ ಅವತ್ತೊಂದು ದಿವಸಕ್ಕೆ ಆ ವೀರಸ್ವಾಮಿಗಳ ಪಾರ್ಟ್ನರು ಗಂಗಪ್ಪಣ್ಣ ಅಂತ. ಅವ್ರೇನು ಮಾಡೋದು ಅಂದರೆ, ಅವ್ರಿಗೆ ವಿನಾಯಕ್ ಅಂತನೋ ಯಾರೋ ಒಬ್ಬರು ಮೋಟರ್ ಸೈಕಲ್ ರೈಡರ್ ಚೆನ್ನಾಗಿ ಗೊತ್ತು, ಎಕ್ಸ್ಪರ್ಟ್ ಅವರು. ಒಂದು 15 ಜನ ರೈಡರ್ಸ್ನೇ ಕರೆಸ್ಬಿಟ್ರು. ಮೋಟರ್ ಸೈಕಲ್ ರೈಡರ್ಗಳವರೆಲ್ಲ. ಇದನ್ನು ನಾವು ಕೋಲಾರದಲ್ಲಿ ತೆಗೆದಿದ್ದು. ಅದಕ್ಕೊಂದು ಇದು ಮಾಡಿ ಎರಿನಾ ಥರ ಮಾಡಿ ಕೂತ್ಕೊಳ್ಳೋಕೆ ಒಂದು ಇದೆಲ್ಲ ಮಾಡಿ, ಅದರಲ್ಲಿ ಲಕ್ಷ್ಮಿ ಅವ್ರ ಇಂಟ್ರೊಡಕ್ಷನ್ನು. ಲಕ್ಷ್ಮಿ ಈ ರೇಸ್ಗೆ ಹೋಗೋವ್ರನ್ನ ಆನಂದ್ ಅನ್ಕೊಂಡ್ರೆ ತುಂಬ ಇಷ್ಟ. ಆ ಥರ ಇಲ್ಲಿ ಏನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೇಸ್ ಪ್ರಾರಂಭ ಆಡಿದಾಗ ಈ ರೇಸ್ ಬೈಕ್ ಹೋಗೋರೆಲ್ಲ ಏನು ಅಂತ ಹೇಳಿದ್ರೆ, ಅವರು ನಿಜವಾಗ್ಲೂ ರೇಸ್ಗೆ ಹೋಗೋ ಥರನೇ ಬೈಕ್ ಓಡಿಸ್ತಾ ಇದ್ದರು. ಅದ್ರ ಜೊತೆ ಕಾಂಪಿಟೇಷನಲ್ಲಿ ಅಣ್ಣ ಅವರು ಕೂಡ ಅವರು ರೇಸ್ಗೆ ಓಡಿಸ್ತಾ ಇದ್ದಾರೆ. ಅವರು 80-100 ಓಡಿಸ್ತಾ ಇದ್ದಾರೆ. ಇವರು 80-100 ಮೇಲೆ ಓಡಿಸೋಕ್ಕೆ ಶುರು ಮಾಡಿದ್ರು. ಓಡಿಸಿ ಎಲ್ಲಿವರೆಗೂ ಅಂತ ಹೇಳಿದ್ರೆ, ಅವ್ರನ್ನ ಓವರ್ಟೇಕ್ ಮಾಡಿಬಿಟ್ಟು ಅವ್ರು ಮುಂದೆ ಬರೋರು. ಅಣ್ಣ ಬಂದ್ಬಿಟ್ಟಿದ್ದಾರೆ ಎಲ್ಲೇ ಶಾರ್ಟ್ಸ್ಗಳೆಲ್ಲ ಅಲ್ಲ. ನಮಗೆ ಹೆದರಿಕೆ. ಯಾಕೆಂದರೆ ಇಷ್ಟು ಸ್ಪೀಡಲ್ಲಿ ಹೋದ್ಮೇಲೆ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ನಿಲ್ಲಿಸ್ಬೇಕಲ್ಲ. ಅದಕ್ಕೋಸ್ಕರನೇ ಕ್ಯಾಮ್ರಾ ಪಕ್ಕದಲ್ಲಿ ನಾನು ನಿಂತ್ಕೊಂಡಿರ್ತಿದ್ದೆ. ಯಾವಾಗ ಅವರು ಕ್ರಾಸ್ ಮಾಡಿದ ತಕ್ಷಣ, ಅಣ್ಣವ್ರ ಬೈಕ್ ಕ್ರಾಸ್ ಮಾಡಿದ ತಕ್ಷಣವೇ ಒಂದು ಕೈನ ನಾನು ಹಿಂಗೆ ಮಾಡಿ ಸ್ಲೋ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಸ್ವಲ್ಪ ದೂರಕ್ಕೆ ಇನ್ನೊಬ್ಬ ಸ್ವಲ್ಪ ನಿಲ್ಲಿಸಿ. ಯಾಕೆಂದರೆ ಕಂಟ್ರೋಲ್ ಮಾಡಬೇಕು ಅಂದರೆ ಟಕಾರ ಅಂತ ಬ್ರೇಕ್ ಹಾಕ್ಬಿಟ್ರೆ ಇದು ಏನು ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಲ್ಲರೂ ಕೂಡ ಅಷ್ಟೇ